ಕೀ ಆನ್ಸರ್ ಅನ್ನು ನೋಡ್ತಾ ಹೋಗೋಣ. ಸ್ವಲ್ಪ ಕ್ವೆಶ್ಚನ್ ಪೇಪರ್ ಆಲ್ಮೋಸ್ಟ್ ಈಸಿನೂ ಇರಲಿಲ್ಲ, ಟಫ್ ಇರಲಿಲ್ಲ. ಒಂದೊಂದಾಗಿ ಈಗ MCQ ಮತ್ತೆ ಎಲ್ಲ ಗ್ರಾಮರ್ ಸೆಕ್ಷನ್ ಕ್ವೆಶ್ಚನ್ ಆನ್ಸರ್ ಎಲ್ಲ ನೋಡ್ತಾ ಹೋಗೋಣ. ಒಂದನೇ ಆನ್ಸರ್ ರಿಚ್ ಜ್ಯುವೆಲ್. ನೆಕ್ಸ್ಟ್ ಸೆಕೆಂಡ್ ಆನ್ಸರ್ ಸೋಲ್ಸ್. ಥರ್ಡ್ ಆನ್ಸರ್ ಮರಿಸೇಲಾ. ಫೋರ್ತ್ ಒನ್ ಬೈ ದ ಫೈರ್. ನೆಕ್ಸ್ಟ್ ಒನ್ ಫಿಫ್ತ್ ಒನ್ ನೇಟಿವ್ ಇಂಟೆಲಿಜೆನ್ಸ್. ಸಿಕ್ಸ್ತ್ ಒನ್ ನೋಡೋದಾದರೆ ವರ್ಡೆಂಟ್ ಗಾರ್ಡನ್ಸ್. ಸೆವೆಂತ್ ಒನ್ ಸ್ಟೇಟ್ಮೆಂಟ್ ಡಿ. ಅದೇ ರೀತಿ ಮುಂದೆ ಹೋಗ್ತೀನಿ. ಈಗ ಏಯ್ತ್ ಒನ್ ಮ್ಯಾಚ್ ದ ಕಾಲಮ್ ಎ ವಿತ್ ಕಾಲಮ್ ಬಿ. ಈ ಒಂದು ಕಾಲಮನ್ನು ಎ ಮತ್ತು ಬಿಗೆ ಚಾಯ್ಸ್ ಮಾಡಿ ಅದನ್ನು ಮ್ಯಾಚ್ ಮಾಡೋದಕ್ಕೆ ಆಪ್ಷನ್ ಸಿ ಆಗಿರುತ್ತೆ. ಈ ರೀತಿ ಇದೆ, ಸಾರಿ ಆಪ್ಷನ್ ಇಲ್ಲಿದೆ ನೋಡಿ, ಸಿ. ನೆಕ್ಸ್ಟ್ ಅದೇ ರೀತಿ ನೈನ್ತ್ ಒನ್ ಬಿ. ಮುಂದೆ ಹೋಗೋಣ. 10ನೇ ಒಂದು ಕ್ವಶನ್ಗೆ ಆನ್ಸರ್ ಇಲ್ಲಿದೆ ನೋಡಿ, ಸಿ. ನೆಕ್ಸ್ಟ್ ಇಲ್ಲಿ 11ನೇ ಪ್ಯಾಸಿವ್ ವಾಯ್ಸ್ ಅನ್ನು ನೋಡೋದಾದ್ರೆ ಅ ಮರ್ಡರರ್ ವಾಸ್ ಕಮಿಟೆಡ್, ಕಿಂಗ್ಡಮ್ ದ ಕ್ರಿಮಿನಲ್ ವಾಸ್ ಸೆಂಟೆನ್ಸ್ಡ್ ಟು ದ ಡೆತ್ ಅಂಡ್ ನೆಕ್ಸ್ಟ್ ಬಟ್ ವಾಸ್ ಆಸ್ಕ್ ಅಂತ ಇದೆ, ಆಸ್ಕ್ಡ್ ಟು ರನ್ ಅವೇ. ನೆಕ್ಸ್ಟ್ ಮುಂದೆ ಹೋಗ್ತೀನಿ. ಈಗ ಇಲ್ಲಿ ಫಸ್ಟ್ ಆನ್ಸರ್ ಲೀವ್ಸ್ ಆ್ಯಂಡ್ ಬೌನ್ಸ್. ಸೆಕೆಂಡ್ ಒನ್ಸ್ ಟು ಕೀಪ್ ಒನ್ಸ್ ಶರ್ಟ್ ಆನ್, ಟು ಕೀಪ್ಸ್ ಒನ್ ಶರ್ಟ್ ಆನ್ ಅಂತ ಇದೆ ಆನ್ಸರ್. ನೆಕ್ಸ್ಟ್ ಇಲ್ಲಿ ಹೊಂದಿಸಿ ಬರೆಯಿರಿ ಇದೆ. ವೇರ್ ಅಂದ ತಕ್ಷಣ ಇಲ್ಲಿ ಕಾಲೇಜ್ ಆಡಿಟೋರಿಯಂ ಬರಬೇಕು. ವೇರ್ ಅಂದರೆ ಕಾಲೇಜ್ ಆಡಿಟೋರಿಯಂ, ಹೂ ಅಂದರೆ ಚೀಫ್ ಗೆಸ್ಟ್ ಬರಲಿ. ಅದೇ ರೀತಿ ನೆಕ್ಸ್ಟ್ ಮುಂದೆ ಹೋಗೋಣ. ಈಗ ವಿಚ್ ಅಂದರೆ ರಿದಮಿಕ್ ಸಾಂಗ್. ಅದೇ ರೀತಿ ನೆಕ್ಸ್ಟ್ ಡೇ ಅಂದರೆ ಸ್ಟೂಡೆಂಟ್, ಇಟ್ ಅಂದರೆ ಕಾಲೇಜ್ ಡೇ. ನೆಕ್ಸ್ಟ್ ಮುಂದೆ ಹೋಗ್ತೀನಿ. ಈಗ ಈ ಕ್ವಶನ್ ಆನ್ಸರ್ಗೆ ಸ್ವಲ್ಪ ನಾನು ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ಎಲ್ಲ ಕ್ವಶನ್ ಆನ್ಸರ್ಗೆ ಇಲ್ಲಿ ಕ್ವಶನನ್ನು ಆನ್ಸರನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ಇಲ್ಲಿ ನೋಡಿ, ಒಂದು ಕೆಲಸ ಮಾಡ್ತೀನಿ, ಈ ಕ್ವಶನ್ ಆನ್ಸರ್ ಎಲ್ಲ ಟೆಲಿಗ್ರಾಮ್ ಚಾನಲ್ಗೆ ಹಾಕಿರ್ತೀನಿ, ನೀವು ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೋಗ್ತೀನಿ. ಈಗ 1 ಮಾರ್ಕ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಎಲ್ಲ ಕ್ವಶನ್ಗೆ ಆನ್ಸರ್ ಹಾಕಿರ್ತೀನಿ. ಈಗ ಇದನ್ನು ನೋಡ್ತಾ ಹೋಗೋಣ. ಯಾವುದು ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ ಸೆಟ್ ಆನ್ ಇಟ್ ಅಂತ ಏನು ಪ್ಯಾಸೇಜ್ ಇದೆಯಲ್ಲ, ಇದಕ್ಕೆ ಒಂದೊಂದಾಗಿ ಆನ್ಸರನ್ನು ನೋಡ್ತಾ ಹೋಗೋಣ. ಇಲ್ಲಿದೆ ನೋಡಿ ಆನ್ಸರ್ಸ್. ಆನ್ಸರ್ ದ ಪ್ಯಾಸೇಜ್. ಫಸ್ಟ್ ಒನ್, ಸೆಕೆಂಡ್ ಒನ್ ನೋಡಿ, ತಿಮ್ಮಕ್ಕ ಮ್ಯಾರಿ, ಯಾರಿಗೆ ಮ್ಯಾರಿ ಆದರು ಅಂತ ಇದೆ. ನೆಕ್ಸ್ಟ್ ಅದೇ ರೀತಿ ಇವೆಲ್ಲ ಕ್ವಶನ್ಗೆ ಆನ್ಸರನ್ನು ಒಂದೊಂದಾಗಿ ನೋಡ್ತಾ ಹೋಗಿ. ಕೊನೆಯದಾಗಿ ತಿಮ್ಮಕ್ಕ ಇಸ್ ನೋನ್ ಫಾರ್ ಪ್ಲಾಂಟಿಂಗ್ ಆ್ಯಂಡ್ ಕೇರಿಂಗ್ ಫಾರ್ ಟ್ರೀಸ್. ಅದೇ ರೀತಿ ಟು ಗಿವ್ ಅಪ್ ಅಂತಂದರೆ ಟು ಅಬ್ಯಾಂಡನ್. ಇಷ್ಟಂತೂ ನಮ್ಗೆ ಗೊತ್ತಾಯಿತು. ನೆಕ್ಸ್ಟ್ ಕ್ವಶನಿಗೆ ಹೋಗ್ತೀನಿ. ಈಗ ನೆಕ್ಸ್ಟ್ ನೋಡೋದಾದರೆ ಓಕೆ, ಆಲ್ಮೋಸ್ಟ್ ಆಲ್ ಇದು ಗೊತ್ತಾಯಿತು. ಇದನ್ನು ನಾನು ಆನ್ಸರ್ ಮಾಡಿಲ್ಲ. 9th ಒನ್ ಆಲ್ಮೋಸ್ಟ್ ಆಲ್ ಯಾರೂ ಮಾಡೋದಲ್ಲ, ಬಟ್ ಓಕೆ. ನೆಕ್ಸ್ಟ್ ಪಾರ್ಟ್ ಡಿಗೆ ಹೋಗೋದಾದರೆ ದ ಅಂತ ಬರುತ್ತೆ ಸೆಕೆಂಡ್ ಒನ್. ಇಲ್ಲಿ ಸೆಕೆಂಡ್ ಆನ್ಸರ್ ರೀರೈಟ್ ಆಸ್ ಡೈರೆಕ್ಟೆಡ್ ಅಂತ ಇದೆಯಲ್ಲ, ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್. ಸೆಕೆಂಡ್ ಒನ್ ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್, ಆರ್ ಬರಲ್ಲ, ಈಸ್ ಅ ಬ್ಯೂಟಿಫುಲ್ ಭರತನಾಟ್ಯಂ ಡ್ಯಾನ್ಸರ್. ನೆಕ್ಸ್ಟ್ ಗಾಡ್ ಹೆಲ್ಪ್ಸ್. ನೆಕ್ಸ್ಟ್ ಇಲ್ಲಿ ಬಿ ಇದರಲ್ಲಿ ಒಂದಿದೆ, ಆಲ್ಸೋ ಬರುತ್ತೆ. ಫಸ್ಟ್ ಒನ್ ಆಲ್ಸೋ, ಸೆಕೆಂಡ್ ಒನ್ ಟು ಬಿಗಿನ್ ವಿತ್, ಥರ್ಡ್ ಒನ್ ಹವೆವರ್, ಲಾಸ್ಟ್ ಒನ್ ದ್ಯಾಟ್. ರೀರೈಟ್ ಆಸ್ ಡೈರೆಕ್ಟೆಡ್ ಇದನ್ನು ಕ್ವಶನ್ ಟ್ಯಾಗ್ ಮಾಡಬೇಕಂತ ಇದೆ. ಶುಡ್ ದೇ. ಅದೇ ರೀತಿ ವಾಟ್ ಈಸ್ ದ ಮೋಸ್ಟ್ ಎಂಜಾಯಬಲ್, ವಾಟ್ ಈಸ್ ದ ಅನ್ನೋದನ್ನು ಹಾಕಿಬಿಟ್ರೆ ಈ ಕ್ವಶನ್ಗೆ ಆನ್ಸರ್. ವಾಟ್ ಈಸ್ ದ ಮೋಸ್ಟ್ ಎಂಜಾಯಬಲ್ ಪರ್ಸನ್ ಇನ್ ಅ ಪರ್ಸನ್ಸ್ ಲೈಫ್ ಅಂತ ಇದೆ. ನೆಕ್ಸ್ಟ್ ಮುಂದೆ ಹೋಗ್ತೀನಿ. ಈಗ ಇಲ್ಲಿ 33 ಕ್ವೆಶನ್ಗೆ ಆನ್ಸರನ್ನು ನೋಡೋದಾದರೆ ಚಾಕೋಬೀನ್ಸ್, ವೆಲೆಟ್ ಟೆಕ್ಸ್ಚರ್. ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಇದೆ ಸಿಂಬಲ್ ಆಫ್ ಡೀಪ್ ಕಾಂಪ್ಲೆಕ್ಸ್ ಅಂತ ಇದೆ, ಇದು ಆನ್ಸರ್ ಆಗುತ್ತೆ. ಸಿಂಬಲ್ ಆಫ್ ಇಂಟೆಲಿಜೆನ್ಸ್ ಇಲ್ಲಿದೆ ನೋಡಿ, ಸಿಂಬಲ್ ಆಫ್ ಇಂಟೆಲಿಜೆನ್ಸ್ ಅಂತ ಇದೆ. ಈ ಸಿಂಬಲ್ ಆಫ್ ಅಂತ ಇದೆ ಇಡುಗಲೆನ್ಸ್, ಅದು ಸಾರಿ ಇಡುಗಲೆನ್ಸ್. ರಿಪೋರ್ಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂತ ಇದೆ. ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ 35 ಕ್ವಶನ್ಗೆ ಈ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ, ಆನಂತರ ಇದಕ್ಕೆ ಆನ್ಸರ್ ಕೊಡ್ತೀನಿ. ಇಲ್ಲಿ ನೋಡಿ, ಫ್ರೆಂಡ್ಸ್ ಮೀಟ್ ಇನ್ ದ ಪಾರ್ಕ್ ಅಂತ ಇದೆ, ಗ್ರೀಟಿಂಗ್ ಮಾಡಬೇಕು. ದೇವರಾಜ್ ಗ್ರೀಟಿಂಗ್ ಮಾಡಬೇಕು. ಗುಡ್ ಮಾರ್ನಿಂಗ್, ಹೌ ಆರ್ ಯು, ಹಾಯ್ ಹೌ ಆರ್ ಯು ಅಂತ ಅನ್ಬೋದು. ಹಲೋ ಗುಡ್ ಮಾರ್ನಿಂಗ್ ಅಂತ ಅನ್ಬೋದು. ಯಾವುದು ಶಿವರಾಜ್ ಫೈನ್. ನೆಕ್ಸ್ಟ್ ಈ ಒಂದು ಕ್ವಶನ್ ಕೇಳ್ತಾನೆ, ಏನಂತ ಕೇಳ್ತಾನೆ, ಡಿಡ್ ಯು ಪಾರ್ಟಿಸಿಪೇಟ್ ಇನ್ ದ ಡ್ಯಾನ್ಸ್ ಕಾಂಪಿಟೇಷನ್? ಎಸ್ ಐ ಡಿಡ್, ಗಿವಿಂಗ್ ಇನ್ಫಾರ್ಮೇಷನ್. ವಾವ್ ಕಂಗ್ರ್ಯಾಚುಲೇಷನ್ಸ್.
ಥ್ಯಾಂಕ್ ಯು ಬರೆದ್ಬಿಟ್ರೆ ಇಲ್ಲಿಗೆ ಆನ್ಸರ್ ಆಯಿತು. ಈಗ ರಿಪೋರ್ಟ್ ದ ಫಾಲೋವಿಂಗ್ ಕಾನ್ವರ್ಸೇಷನ್ 34th ಕ್ವಶನ್ ಏನಿದೆಯಲ್ಲ ಅದಕ್ಕೆ ಆನ್ಸರನ್ನು ನಾನು ಈಗ ನೋಡ್ತಾ ಹೋಗ್ತೀನಿ. ಈಗ ನೆಕ್ಸ್ಟ್ ಇಲ್ಲಿದೆ ನೋಡಿ, ರಿಪೋರ್ಟ್ ದ ಕಾನ್ವರ್ಸೇಷನ್ ಅಂತ ಇದೆಯಲ್ಲ ಇಲ್ಲಿದೆ ನೋಡಿ, ಇದಕ್ಕೆ ಅದು ಆನ್ಸರ್ ಆಗಿರುತ್ತೆ. ನೀವು ಕರೆಕ್ಟಾಗಿ ಒಂದ್ಸಲ ನೋಡ್ಕೋಬೇಕು. ಅವೆಲ್ಲ ಏನು 2 ಮಾರ್ಕ್ಸ್ ಕ್ವೆಶನ್ಸ್ ಏನಿದ್ವಲ್ಲ ಇಲ್ಲಿದೆ ನೋಡಿ. ಇದೆ ಪ್ಯಾಸೇಜ್ ರೈಟಿಂಗ್. ನೆಕ್ಸ್ಟ್ ಮುಂದಿನ ಕ್ವಶನಿಗೆ ಹೋಗೋಣ. ಮುಂದೆ ಏನಿದೆ ನೋಡೋಣ. ಆಲ್ಮೋಸ್ಟ್ ಆಲ್ ಲೆಟರ್ ರೈಟಿಂಗ್ ಒಂದಿದೆ. ಲೆಟರ್ ರೈಟಿಂಗ್ ನೀವೆಲ್ಲ ಬರ್ದಿರ್ತೀರಾ ಅಂತ ಭಾವಿಸ್ತೀನಿ. ಓಕೆ, ಲೆಟರ್ ರೈಟಿಂಗ್ ಒಂದಿದೆ, ನೀವು ಇದನ್ನು ಬರ್ದಿರ್ತೀರಾ. ಇದಿಷ್ಟು ಕೀ ಆನ್ಸರ್ಸ್. ಇವೆಲ್ಲ ಒಂದು PDF ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ಹೋಗಿ ಜಾಯ್ನ್ ಆಗಿ ತಗೊಳ್ಳಿ. ಥ್ಯಾಂಕ್ ಯು.